ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಆಗಾಗ ಕಾಣಿಸ್ಕೊಳ್ಳೋ ಒಂದು ಚಿಕ್ಕ ಪದಾರ್ಥ ಗಸಗಸೆ. ಪಾಯಸ ಮಾಡೋದ್ರಿಂದ ಹಿಡಿದು ಗ್ರೇವಿ ಗಟ್ಟಿಯಾಗಿಸುವವರೆಗೂ ಇದನ್ನ ಬಳಸ್ತೀವಿ. ಆದ್ರೆ ಈ ಪುಟ್ಟ ಪುಟ್ಟ ಬೀಜಗಳ ಹಿಂದೆ ಇಷ್ಟು ದೊಡ್ಡ ಇತಿಹಾಸ ಇದೆ ಅಂತ ನಿಮ್ಗೆ ಗೊತ್ತಾ? ಇವತ್ತು ಗಸಗಸೆ ಬಗ್ಗೆ ಎಲ್ಲವನ್ನ ತಿಳ್ಕೊಳ್ಳೋಣ. ಇದು ಎಲ್ಲಿಂದ ಬಂತು, ಹೇಗೆ ಬೆಳೆಯುತ್ತೆ, ಇದರ ನಿಜವಾದ ಆರೋಗ್ಯ ಲಾಭ ಏನು, ಯಾರು ತಿನ್ಬೇಕು, ಯಾರು ಸ್ವಲ್ಪ ಜಾಗೃತಿ ವಹಿಸ್ಬೇಕು, ಎಲ್ಲವನ್ನ ಸರಳವಾಗಿ ಹೇಳ್ತೀನಿ. ಮೊದಲಿಗೆ ಗಸಗಸೆ ಅಂದ್ರೆ ಏನು? ಗಸಗಸೆ ಅನ್ನೋದು ಪಾಪಿ ಅಂತ ಕರೆಯುವ ಒಂದು ಗಿಡದ ಬೀಜ. ಇದರ ವೈಜ್ಞಾನಿಕ ಹೆಸರು ಪೆಪರ್ವರ್ ಸೊಮ್ನಿಫರಮ್. ಈ ಗಿಡಕ್ಕೆ ಬಿಳಿ, ಗುಲಾಬಿ, ನೇರಳೆ ಅಥವಾ ಕೆಂಪು ಬಣ್ಣದ ದೊಡ್ಡ ಹೂಗಳು ಬರುತ್ತವೆ. ಆ ಹೂ ಒಣಗಿದ ಮೇಲೆ ದುಂಡಾದ ಕಾಯಿ ಬೆಳೆಯುತ್ತೆ. ಆ ಕಾಯಿಯ ಒಳಗೆ ಸಾವಿರಾರು ಸಣ್ಣ ಸಣ್ಣ ಬೀಜಗಳು ಇರುತ್ತವೆ. ಅವೇ ಗಸಗಸೆ. ಈ ಬೀಜಗಳನ್ನ ಚೆನ್ನಾಗಿ ಒಣಗಿಸಿ ನಂತರ ಅಡುಗೆಯಲ್ಲಿ ಬೆಳೆಸ್ತಾರೆ. ಈ ಗಿಡ ಮೊದಲು ಎಲ್ಲಿತ್ತು ಗೊತ್ತಾ? ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮೆಡಿಟರೇನಿಯನ್ ಪ್ರದೇಶ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಇದನ್ನು ಬೆಳೆಸಲಾಗ್ತಾ ಇತ್ತು. ನಂತರ ಟರ್ಕಿ, ಇರಾನ್, ಭಾರತ ಕೂಡ ಸೇರಿದಂತೆ ಹಲವು ದೇಶಗಳಿಗೆ ಇದು ಹರಡುತ್ತೆ. ಭಾರತದಲ್ಲಿ ಎಲ್ಲರೂ ಗಸಗಸೆನೆ ಬೆಳೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೆ ಸರ್ಕಾರದ ಅನುಮತಿ ಕೂಡ ಬೇಕಾಗತ್ತೆ. ಸರ್ಕಾರದ ಅನುಮತಿ ಇರುವ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಳೀತಾರೆ. ಅದಕ್ಕೇನೆ ಇದರ ಬೆಲೆ ಸ್ವಲ್ಪ ಜಾಸ್ತಿನೇ. ಈಗ ನಿಮ್ಮಲ್ಲೊಂದು ಪ್ರಶ್ನೆ ಕಾಡ್ತಾ ಇರಬಹುದು, ಗಸಗಸೆಯನ್ನ ಯಾಕೆ ಬೆಳೆಯೋಕೆ ಬಿಡೋದಿಲ್ಲ ಅನ್ನೋದು. ಗಸಗಸೆ ಬೆಳೆಯೋದಕ್ಕೆ ನಿರ್ಬಂಧ ಇರೋದಕ್ಕೆ ಕಾರಣ ಇಷ್ಟೇ. ಗಸಗಸೆ ಬೀಜದ ಸಮಸ್ಯೆ ಅಲ್ಲ, ಸಮಸ್ಯೆ ಅದರ ಗಿಡದ ಕಾಯಿಯಲ್ಲಿ ಇದೆ. ಹೂ ಉದುರಿದ ನಂತರ ಬರುವ ಹಸಿರು ಕಾಯಿಯನ್ನ ಸ್ವಲ್ಪ ಕತ್ತರಿಸಿದ್ರೆ ಅದರಿಂದ ಬಿಳಿ ಹಾಲಿನಂತಿರುವ ಅಂಟು ಹೊರಬರುತ್ತೆ. ಈ ಲ್ಯಾಕ್ಟೆಕ್ಸ್ ನಿಂದ ಅಫೀಮು ತಯಾರಿಸಲಾಗುತ್ತೆ. ಅಫೀಮಿನಲ್ಲಿ ಮಾರ್ಫಿನ್, ಕೋಡಿನ್ ಮುಂತಾದ ಔಷಧೀಯ ಪದಾರ್ಥಗಳು ಇರುತ್ತವೆ. ಇದು ವೈದ್ಯಕೀಯದಲ್ಲಿ ತೀವ್ರ ನೋವು ಕಡಿಮೆ ಮಾಡಲು ಬಳಸಲಾಗುತ್ತೆ. ಆದ್ರೆ ಇದೇ ಪದಾರ್ಥಗಳನ್ನ ಕಾನೂನು ಬಾಹಿರವಾಗಿ ಮಾದಕ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಬಳಸೋಕೆ ಸಾಧ್ಯವಾಗುತ್ತೆ. ಆದ್ರಿಂದ ಇದರ ದುರುಪಯೋಗ ಮಾಡಬಾರದು ಅನ್ನೋ ಕಾರಣಕ್ಕೆ ಗಸಗಸೆಯನ್ನ ಬೆಳೆಯುವುದಕ್ಕೆ ಸರ್ಕಾರ ನಿರ್ಬಂಧವನ್ನ ಹೇರಿದೆ. ಅದಕ್ಕಾಗಿನೇ ಭಾರತದಲ್ಲಿ ಯಾರು ಬೇಕಾದ್ರೂ ಗಸಗಸೆ ಬೆಳೆಯೋಕೆ ಅನುಮತಿ ಇಲ್ಲ. ಕೇಂದ್ರ ಸರ್ಕಾರದ ಪರವಾನಗಿ ಪಡೆದ ರೈತರು ಮಾತ್ರ ನಿರ್ದಿಷ್ಟ ಪ್ರದೇಶಗಳಲ್ಲಿ ಬೆಳೆಯಬಹುದು. ಬೆಳೆಯುವ ಜಾಗ, ಉತ್ಪಾದನೆ ಮತ್ತು ಅಫೀಮಿನ ಸಂಗ್ರಹಣೆ ಎಲ್ಲವನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡುತ್ತೆ. ಹಾಗಾದ್ರೆ ಅಂಗಡಿಗಳಲ್ಲಿ ಸಿಗುವ ಗಸಗಸೆ ಕಾನೂನು ಬದ್ಧವೇ? ಹೌದು. ಅಂಗಡಿಯಲ್ಲಿ ಬಳಸುವ ಗಸಗಸೆ ಬೀಜಗಳು, ಇವುಗಳನ್ನು ಸರಿಯಾಗಿ ಸಂಸ್ಕರಿಸಿ ಆಹಾರವಾಗಿ ಮಾರಾಟ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಬೀಜಗಳಲ್ಲಿ ಮಾದಕ ಪರಿಣಾಮ ಉಂಟು ಮಾಡುವಷ್ಟು ಅಫೀಮು ಇರೋದಿಲ್ಲ. ಹಾಗಿದ್ರೆ ಈ ಗಿಡ ಹೇಗ್ ಬೆಳೆಯುತ್ತೆ? ಚಳಿಯ ವಾತಾವರಣ ಇದಕ್ಕೆ ಪೂರಕ ವಾತಾವರಣ ಅಂತಾನೆ ಹೇಳ್ಬಹುದು. ಬೀಜ ಬಿತ್ತಿದ ಸುಮಾರು 3-4 ತಿಂಗಳಲ್ಲಿ ಗಿಡ ದೊಡ್ಡದಾಗುತ್ತೆ. ನಂತರ ಸುಂದರ ಹೂವು ಬರುತ್ತೆ. ಹೂವು ಬಿತ್ತು ಹೋದ ಮೇಲೆ ಕಾಯಿ ಬೆಳೆಯುತ್ತೆ. ಕಾಯಿ ಸಂಪೂರ್ಣ ಒಣಗಿದ ಮೇಲೆ ಅದರೊಳಗಡೆ ಬೀಜಗಳು ಸಂಗ್ರಹಿಸ್ತಾರೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಗಸಗಸೆ ತಿಂದ್ರೆ ನಿಜವಾಗ್ಲೂ ಏನ್ ಲಾಭ? ಮೊದಲನೇದಾಗಿ ಇದರಲ್ಲಿ ಕ್ಯಾಲ್ಸಿಯಂ ಸಾಕಷ್ಟು ಇರುತ್ತೆ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ಒಳ್ಳೆಯದು. ಎರಡನೇದಾಗಿ ಮೆಗ್ನೀಷಿಯಂ ಇದೆ. ಇದು ನಮ್ಮ ಸ್ನಾಯುಗಳು ಮತ್ತು ನರಮಂಡಲ ಸರಿಯಾಗಿ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ. ಮೂರನೇದಾಗಿ ಕಬ್ಬಿಣ ಇರುತ್ತೆ. ರಕ್ತದ ಕೆಂಪು ಕಣಗಳ ನಿರ್ಮಾಣಕ್ಕೆ ನೆರವಾಗುತ್ತೆ. ನಾಲ್ಕನೆಯದು ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮಲಬದ್ಧತೆ ಇರುವವರಿಗೆ ಸಮತೋಲನದ ಆಹಾರದ ಭಾಗವಾಗಿ ಕೂಡ ಉಪಯೋಗವಾಗುತ್ತೆ. ಐದನೆಯದು ಗಸಗಸೆಯಲ್ಲಿ ಆರೋಗ್ಯಕರ ಕೊಬ್ಬುಗಳಿದೆ. ಇದು ದೇಹಕ್ಕೆ ಬೇಕಾದ ಶಕ್ತಿಯನ್ನ ನೀಡುತ್ತೆ. ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಇದೆ. ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಗಳು ದೇಹದ ಕೋಶಗಳನ್ನ ರಕ್ಷಿಸೋಕೆ ಸಹಾಯ ಮಾಡುತ್ತೆ. ಹಾಗೆ ಹಾಲಿಗೆ ಗಸಗಸೆಯನ್ನ ರುಬ್ಬಿ ಹಾಕಿ ಕುಡಿಯೋದ್ರಿಂದ ನಿದ್ರೆ ಸಮಸ್ಯೆ ದೂರವಾಗುತ್ತೆ. ಹಾಗಿದ್ರೆ ಎಷ್ಟು ತಿನ್ಬೇಕು? ಸಾಮಾನ್ಯವಾಗಿ ಅಡುಗೆಯಲ್ಲಿ ಬಳಸುವ 1 ಅಥವಾ 2 ಟೀ ಸ್ಪೂನ್ ಪ್ರಮಾಣ ಸಾಕು. ಪ್ರತಿದಿನ ಹೆಚ್ಚು ತಿನ್ನುವ ಅವಶ್ಯಕತೆ ಏನೂ ಇಲ್ಲ. ಇದನ್ನ ಯಾರ್ಯಾರು ಜಾಗ್ರತೆಯಿಂದ ತಿನ್ಬೇಕು? ಚಿಕ್ಕ ಮಕ್ಕಳಿಗೆ ಹೆಚ್ಚು ಕೊಡೋಕೆ ಹೋಗ್ಬಾರ್ದು. ಹಾಗೆ ಗರ್ಭಿಣಿಯರು ಅಥವಾ ಹಾಲುಣಿಸುವ ತಾಯಂದ್ರು ಹೆಚ್ಚಾಗಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯೋದು ಉತ್ತಮ. ಇನ್ನು ಒಳ್ಳೆಯ ಗಸಗಸೆ ಗುರುತಿಸುವುದು ಹೇಗೆ? ಒಳ್ಳೆಯ ಗಸಗಸೆ ಸ್ವಚ್ಛವಾಗಿರ್ಬೇಕು. ಧೂಳು ಅಥವಾ ಕಲ್ಲಿನ ಕಣಗಳು ಇರಬಾರ್ದು. ದುರ್ವಾಸನೆ ಬರಬಾರ್ದು. ಗಾಳಿ ಆಡದ ಡಬ್ಬಿಯಲ್ಲಿ ಇಟ್ರೆ ಹೆಚ್ಚು ದಿನ ಚೆನ್ನಾಗಿರುತ್ತೆ. ಇನ್ನು ಅಡಿಗೆಯಲ್ಲಿ ಪಾಯಸ, ಖೀರ್, ಹಲ್ವಾ, ಚಟ್ನಿ, ಗ್ರೇವಿ, ಕುರ್ಮಾ ಹೀಗೆ ಅನೇಕ ಅಡುಗೆಗಳಲ್ಲಿ ಗಸಗಸೆ ವಿಶೇಷ ರುಚಿಯನ್ನ ಕೊಡುತ್ತೆ. ಈಗ ಇದರ ಬೆಲೆ ಎಷ್ಟು? ಇದೀಗ ಮಾರುಕಟ್ಟೆ 100 ಗ್ರಾಂ ಸುಮಾರು 150-300 ರೂಪಾಯಿ, 250 ಗ್ರಾಂ 350-700 ರೂಪಾಯಿ, 1 ಕೆಜಿಗೆ ಸುಮಾರು 1700-2800 ರೂಪಾಯಿ ತನಕ, ಅದಕ್ಕೂ ಹೆಚ್ಚು ಕೆಲವು ಕಡೆ ಇರುತ್ತೆ.
ಕೊನೆಯದಾಗಿ ಹಾಗೆ ತುಂಬಾ ಆಸಕ್ತಿದಾಯಕ ವಿಷಯ ಏನಂದ್ರೆ ಗಸಗಸೆ ಬೀಜಗಳು ತುಂಬಾ ಚಿಕ್ಕದಾಗಿದ್ರೂ ಕೂಡ ಅವುಗಳಲ್ಲಿ ಹಲವು ಖನಿಜಾಂಶಗಳು ಮತ್ತು ಪೋಷಕಾಂಶಗಳಿವೆ. ಅದಕ್ಕೆ ಶತಮಾನಗಳಿಂದ ವಿಶ್ವದ ಅನೇಕ ದೇಶಗಳಲ್ಲಿ ಆಹಾರವಾಗಿ ಬಳಸಲಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಗಸಗಸೆ ಒಂದು ಅದ್ಭುತ ಆಹಾರ ಅನ್ನೋದು ಗೊತ್ತಾಯ್ತು. ಸಮತೋಲನದ ಆಹಾರ, ವ್ಯಾಯಾಮ ಮತ್ತು ಒಳ್ಳೆಯ ಜೀವನ ಶೈಲಿಯ ಜೊತೆಗೆ ಇದನ್ನ ಮಿತವಾಗಿ ಬೆಳೆಸಿದ್ರೆ ಅದರ ಲಾಭ ಸಿಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಗಸಗಸೆ ಪಾಯಸ ಮಾಡಿ ತಿಂದಿದ್ದೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.